ಎಜಿ ನ್ಯೂಸ್ಗೆ ಸ್ವಾಗತ. ಒಂದ್ ಕಡೆ ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಅಭಿಮಾನಿ ಬಳಗದ ವತಿಯಿಂದ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಸಭೆಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಇವತ್ತು ತಾಲೂಕಿನ ಸೊಲ್ಲಾಪುರ ಗ್ರಾಮದ ಮಹಾದೇವನ ಮಂದಿರದಲ್ಲಿ ಹೈ ವೋಲ್ಟೇಜ್ ಪೂರ್ವಭಾವಿ ಸಭೆ ಜರುಗಿದೆ. ಹಾಗಾದ್ರೆ ಪೂರ್ವಭಾವಿ ಸಭೆ ಯಾರದ್ದು ಅನ್ನೋದು ಹೇಳ್ತೀವಿ ನೋಡಿ. ಹೌದು ವೀಕ್ಷಕರೇ, ಈ ಸಭೆ ಮಾಜಿ ಸಂಸದ ರಮೇಶ್ ಗತ್ತಿ ಮತ್ತು ಮಾಜಿ ಮಂತ್ರಿ ಎಬಿ ಪಾಟೀಲ್ ಅವರಿಗೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಗೆ ಬಹಿರಂಗವಾಗಿ ಬೆಂಬಲ ಸೂಚಿಸಿದ ಹೈ ವೋಲ್ಟೇಜ್ ಪೂರ್ವಭಾವಿ ಸಭೆ ಅಂತ ಹೇಳ್ಬಹುದು. ಸಭೆಯಲ್ಲಿ ಸೊಲ್ಲಾಪುರ ಗ್ರಾಮದ ಸುಮಾರು 500ಕ್ಕೂ ಹೆಚ್ಚು ಜನ ಹಾಜರಿದ್ರು. ಇನ್ನು ಸಭೆಯಲ್ಲಿ ಯಾವೆಲ್ಲ ನಾಯಕರು ಏನೆಲ್ಲ ಹೇಳಿದ್ದಾರೆ ಅನ್ನೋದು ತೋರಿಸ್ತೀವಿ ನೋಡಿ. ಇವತ್ತಿನ ದಿವಸ ಕಲ್ಮೇಶ್ವರ ದೇವಸ್ಥಾನದಲ್ಲಿ ಸೊಲ್ಲಾಪುರ ಎಲ್ಲ ಗ್ರಾಮಸ್ಥರು ಇವತ್ತು ಕೂಡಿದ, ಇವ್ರು ಕಾಂಗ್ರೆಸ್ದವರ ಬಿಜೆಪಿದವರು ಎಲ್ಲರೂ ಕೂಡಿ ಇವತ್ತೊಂದು ನಿರ್ಣಯ ತಗೊಂಡಾರ. ನಮ್ಮ ತಾಲೂಕಿನವ್ರು ಅಂದ್ರೆ ಯಾರ ಮಾಜಿ ಶಾಸಕರಾಗಿರ್ತಕ್ಕಂಥ ಎಬಿ ಪಾಟೀಲ್ ಸಾಹೇಬರು, ಮಾಜಿ ಸಂಸದರಾಗಿರ್ತಕ್ಕಂಥ ರಮೇಶ್ ಅಣ್ಣ ಕತ್ತಿಯವರು, ಇವರಿಬ್ಬರ ನೇತೃತ್ವದಾಗ ಇವತ್ತಿನ ದಿವಸ KB ಇಲೆಕ್ಷನ್ ನಡೀತಾ ಇದೆ. ಆದ್ರೆ ನಾವು ಎಲ್ಲರೂ ಕೂಡಿ ಅವ್ರನ್ನಿಬ್ಬರು ನೇತೃತ್ವದಾಗ ಯಾವ ಕ್ಯಾಂಡಿಡೇಟ್ಗಳು ನಿಲ್ಲಿಸ್ತಾರೋ ಅವ್ರು ನಾವು ಆರಿಸಿ ತರ್ತೇವೆ, ಯಾವ ಪರಿಸ್ಥಿತಿ ತರ್ತೇವೆ ಅಂತ ನಾವು ಹೇಳಕ್ಕೆ ಇಚ್ಛಾಪಡ್ತಾರೆ. ಮತ್ತೊಂದು ಏನಾಗೈತಿ, ಇವತ್ತಿನ ಕೂಡಿದ ಗ್ರಾಮಸ್ಥರು ಈ ಒಂದು ವಾತಾವರಣ ನೋಡಿದ್ರೆ ನಮ್ಮ ನೆಕ್ಕಿಗೆ ಯಾವ ಕ್ಯಾಂಡಿಡೇಟ್ ನಿಲ್ಲಿಸ್ತಾರೋ ಕಣಗಲ ಭಾಗದಿಂದ ಅದನ್ನು ಆರಿಸ್ತಾರೋ ಪ್ರಯತ್ನಕ್ಕೆ 100% ಎಲ್ಲ ಕಾರ್ಯಕರ್ತರು ಮಾಡ್ತಾರಂತ ಹೇಳಿ ನೀವು ನನ್ನ ಮಾತಾಡೋಕ್ಕೆ ಅವಕಾಶ ಕೊಡಿದರು. ಎಲ್ಲರಿಗೂ ತಾಲೂಕಿನ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ನಿಮಿತ್ತವಾಗಿ ಈ ಸೋಲಾಪುರ ಗ್ರಾಮದ ಕಾಂಗ್ರೆಸ್ ಹಾಗೂ BJP ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ಈ ಬರುವ ಚುನಾವಣೆಯಲ್ಲಿ ಎಬಿ ಪಾಟೀಲ್ ಹಾಗೂ ರಮೇಶಣ್ಣ ಕತ್ತಿಯವರ ನೇತೃತ್ವದಲ್ಲಿ ಎಲೆಕ್ಟ್ರಿಸಿಟಿ ಬೋರ್ಡ್ ಇಲೆಕ್ಷನನ್ನು ಸಂಯುಕ್ತವಾಗಿ ಚುನಾವಣೆ ಎದುರಿಸಬೇಕಾಗುತ್ತದೆ. ಆದ ಕಾರಣ ತಾವೆಲ್ಲರೂ ಈ ಸೋಲಾಪುರ ಗ್ರಾಮದ ಎಲ್ಲ ಗ್ರಾಮಸ್ಥರು ಈ ಸಭೆಯನ್ನು ಮುಂಚಿತವಾಗಿ ತಗೊಂಡು ಈ ನಮ್ಮ ಬಹುಮತವನ್ನು ಎಬಿ ಪಾಟೀಲ್ ಸಾಹೇಬರಿಗೆ ಹಾಗೂ ರಮೇಶಣ್ಣ ಕತ್ತಿಯವರಿಗೆ ಹೋಗಿ ಮೆಸೇಜ್ ಮುಟ್ಟಬೇಕಂತ ಪೂರ್ವಭಾವಿ ಸಭೆ ನಾವು ತೊಗೊಂಡೆವು. ಅದಕ್ಕೆ ತಾವೆಲ್ಲರೂ ಈ ಚುನಾವಣೆಗೆ ಎಲ್ಲರೂ ಒಂದೇ ಇದರಿಂದ ಒಂದೇ ಮತದಿಂದ ಎಲ್ಲ ಸಮಾಜದವರು, ಅಲ್ಪಸಂಖ್ಯಾತರು, ಎಲ್ಲ ಸಮಾಜದವರು ಹಾಗೂ ಎಲ್ಲರೂ ಒಟ್ಟಾಗಿ ಈ ಇಲೆಕ್ಷನ್ ಎದುರಿಸಬೇಕಾಗುತ್ತದೆ. ಅದಕ್ಕೆ ತಾವೆಲ್ಲರೂ ಎಬಿ ಪಾಟೀಲ್ ಹಾಗೂ ರಮೇಶಣ್ಣ ಕತ್ತಿಯವರ ಕೈ ಬಲಿಪಡಿಸಬೇಕಾದ್ರೆ ತಾವೆಲ್ಲರೂ ಯಾವ ಕ್ಯಾಂಡಿಡೇಟನ್ನು ಕೊಡ್ತಾರೋ ಸಾಹೇಬರು ಹಾಗೂ ರಮೇಶನ್ನು ಯಾವ ಕ್ಯಾಂಡಿಡೇಟ್ ಕೊಡ್ತಾರೆ ತಾವೆಲ್ಲರೂ ಬಹುಮತವಾಗಿ ಒಮ್ಮತ ಪ್ರದರ್ಶಿಸಿ ಅವರಿಗೆ ವೋಟಿಂಗ್ ಮಾಡಿ ಆರಿಸ್ತರೋ ಕೆಲಸವನ್ನು ನಾವು ಮಾಡ್ತಾ ಅಂತ ಹೇಳಿ ಈ KB ಇಲೆಕ್ಷನ್ ಒಂದು ಮನದೊಳಗೆ ಇಟ್ಕೊಂಡ ಪೂರ್ವಭಾವಿ ಸಭೆ ಅಂತ ಕರುಣ ಅಂತ ಕೆಲವು ಮುಖಂಡರು ಎಲ್ಲ ಚರ್ಚಿಸಿದ್ವು. ಅದಕ್ಕೆ ಇವತ್ತು ಸುಮಾರು 600 ಜನ ಈ ಸೋಲಾಪುರ ಗ್ರಾಮದಲ್ಲಿ ಸೇರಿ ಈ ಒಂದು ಸಂದೇಶವನ್ನು ಹೊರಡ್ತೇವೆ. ಏನಪ್ಪ ಅಂತಂದ್ರೆ ಸನ್ಮಾನ್ಯ ಎಬಿ ಪಾಟೀಲ್ ಆಗಿ ಸನ್ಮಾನ್ಯ ರಮೇಶಣ್ಣ ಕತ್ತಿಯವರ ಮಾರ್ಗದರ್ಶನದೊಳಗೆ ಅವರು ಕನ್ನಡ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದಾದರೂ ಒಂದು ಸೀಟ್ ಕೊಟ್ಟರೆ ಅದಕ್ಕೆ ನಾವೆಲ್ಲರೂ ಎಲ್ಲ ಜನರು ಕೂಡ ಅದಕ್ಕೆ ಸಹಕಾರ ಮಾಡ್ತೀವಂತ ಈ ಒಂದು ಸಭೆ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. जितने भी लोग आए हैं उनका स्वागत करता हूँ. और ये जो इलेक्शन आ रहा है, हम एबी पाटिल और रमेश अन्ना कत्ती उनके साथ कंधे से कंधा मिलाकर उनके साथ हैं. बस यही कहकर दो बात. ಈ ವೇಳೆ ಮಹದೇವ ಕ್ಷೀರಸಾಗರ, ರಾಜು ಕೋರಿ, ಅಶೋಕ ಮಸ್ತಿ, ವಿಶ್ವನಾಥ ತೋಡಕರ್, ವಿಜಯ ತೋಡಕರ್, ಅನಿಲ ಖಾನಾಯಿ, ವೀರಭದ್ರಯ್ಯ ಹಿರೇಮಠ್, ರಾವ್ ಸಾಹೇಬ್ ಕುಲಕರ್ಣಿ, ಸಂಜಯ್ ಕೋತಾ, ಮಲಗೌಡ ಪಾಟೀಲ, ಸದಾಶಿವ ನೆವಡೆ, ಸಿಕಂದರ್ ಜಮಾದರ್, ಬಸಿರ ಸುತಾರ, ಸಿದ್ಧಾರ್ಥ್ ಕಾಂಬ್ಳೆ, ಮನೋಹರ ತಳವಾರ್, ನಾಗೇಶ್ ವಾಗರಾಳೆ, ಸತ್ಯಪ್ಪ ಪೂಜೇರಿ, ಕುಮಾರ ಶೆಂಡೆ, ಶಶಿಕಾಂತ್ ಪಾಟೀಲ, ರಶೀದ್ ಮುಜಾವರ್, ಆಸಿಫ್ ಮದರ್ ಖಾನ್, ನಜೀರ್ ಮಸ್ತೋಳಿ, ಸುರೇಶ್ ವಾಜಂತ್ರಿ, ಅರ್ಜುನ್ ಕೋರೆ, ಗುರಪ್ಪ ತಳ್ವಾರ್ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀಜಕ್ಕೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.